ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಆದಿತ್ಯಾನಾಮಹಂ ವಿಷ್ಣುರ್ ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ ಮರುತಾಮಸ್ಮಿ ನಕ್ಷತ್ರಾಣಮಹಂ ಶಶಿ. ಆದಿತ್ಯರಲ್ಲಿ ನಾನು ವಿಷ್ಣು, ಸೂರ್ಯನಾರಾಯಣ ಅಂತ ಹೇಳ್ತಾರಲ್ಲ, ಅಂತಹ ಆದಿತ್ಯರಲ್ಲಿ ನಾನು ಸೂರ್ಯನಾರಾಯಣ. ಜ್ಯೋತಿಷಾಂ ರವಿರಂಶುಮಾನ್, ಅಂಶುಮಾನ್ ಮತ್ತು ರವಿ ಸೂರ್ಯ ಇವರು ಜ್ಯೋತಿಯನ್ನು ಕೊಡೋದಂಥದ್ರಲ್ಲಿ ಅವರಲ್ಲಿ ನಾನು ಅಂಶುಮಾನ್ ರವಿ. ಮತ್ತು ಮರೀಚಿ ಮರುತ್ತುಗಳಲ್ಲಿ ನಾನೇ ಮರೀಚಿ, ಅತ್ಯುತ್ತಮವಾದಂತಹ ಮರುದ್ಗಣದಲ್ಲಿ ನಾನು ಮರೀಚಿ. ಹಾಗೂ ನಕ್ಷತ್ರಗಳಲ್ಲಿ ನಾನು ಶಶಿ. ಇಲ್ಲಿ ನಕ್ಷತ್ರ ಅಂದರೆ ಚಂದ್ರ ಒಂದು ನಕ್ಷತ್ರ ಅಂತ ಹೇಳ್ತಾ ಇದ್ದಾರೆ ಅಂತಲ್ಲ, ರಾತ್ರಿಯಲ್ಲಿ ನಮ್ಮ ಆಕಾಶದಲ್ಲಿ ಕಾಣುವಂತಹ ಎಲ್ಲ ಆಕಾಶದಲ್ಲಿರುವಂತಹ ಎಲ್ಲ ಸೃಷ್ಟಿಯಲ್ಲಿ ನಾನು ಚಂದ್ರ. ಯಾಕೆಂದರೆ ಎಲ್ಲದಕ್ಕಿಂತ ದೊಡ್ಡದಾಗಿ ಮತ್ತು ಎಲ್ಲದಕ್ಕಿಂತ ಬಹಳ ಕಾಂತಿಯುಕ್ತವಾಗಿ ಕಾಣುವಂಥದ್ದು ಚಂದ್ರ. ಇದು ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯನಿ ವರ್ಷ ಋತುವು ಶ್ರಾವಣ ಮಾಸೆ ಶುಕ್ಲ ಪಕ್ಷಿ. ಇಂದು 14ನೇ ತಾರೀಕು ಶುಕ್ರವಾರ, ದ್ವಿತೀಯ ತಿಥಿ ಹಾಗೂ ಇದು ಮಖ ನಕ್ಷತ್ರ. ಇದು ಶುಕ್ರವಾರ ಲಕ್ಷ್ಮೀ ಪೂಜೆ. ಈ ಲಕ್ಷ್ಮೀ ಪೂಜೆಯನ್ನು ನಾವು ಪ್ರತಿ ಶುಕ್ರವಾರ ಶ್ರಾವಣದಲ್ಲಿ, ಶ್ರಾವಣ ಶುಕ್ರವಾರ ಹಾಗೂ ಶ್ರಾವಣ ಶನಿವಾರ ಬಹಳ ಮುಖ್ಯ. ಎರಡೂ ದಿನ ಕೂಡ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕಾದಂಥದ್ದು. ಇಂದಿನ ಭವಿಷ್ಯವನ್ನು ನೋಡೋಣ. ಮಖ ನಕ್ಷತ್ರದ ಅಧಿಪತಿ ಕೇತು ಆಗಿರೋದ್ರಿಂದ ಇದು ಸ್ವಲ್ಪ ನಿರ್ಲಿಪ್ತ ಭಾವನೆ ಎಲ್ಲರ ಮನಸ್ಸಿನಲ್ಲೂ ಇರುತ್ತೆ. ಮೇಷರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಮಾಡುವಂತಹ ಕೆಲಸಗಳಲ್ಲಿ ಮಾತ್ರ ಇಂದು ಜಯ. ಹಣಕಾಸಿನ ತೊಂದರೆ ಹಾಗೂ ದಾಂಪತ್ಯ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಕ್ಲೇಶ. ವೃಷಭ ರಾಶಿಯವರಿಗೆ ಕೋರ್ಟು ಕಚೇರಿ ವ್ಯವಹಾರಗಳು, ಮನೆಯ ಸಂಸಾರದ ಜವಾಬ್ದಾರಿ, ತಾಯಿಯ ಆರೋಗ್ಯ ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಕ್ಲೇಶವಾಗಬಹುದು. ಯಾರು ರಿಯಲ್ ಎಸ್ಟೇಟಲ್ಲಿ ಇದ್ದೀರಿ ಅಂಥವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ಮಾತುಕತೆಗಳನ್ನು, ವಿವಾದಗಳನ್ನು ಎದುರಿಸಬೇಕಾಗಿ ಬರಬಹುದು. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಾಧ್ಯಮದಲ್ಲಿರುವವರಿಗೆಲ್ಲರಿಗೂ ಜಯ ಪ್ರಾಪ್ತಿ ಹಾಗೂ ಕಾರ್ಯದಲ್ಲಿ ಬಹಳನೇ ಪ್ರಗತಿ. ಕರ್ಕ ರಾಶಿಯವರಿಗೆ ಸಂಸಾರದ ನೆಮ್ಮದಿಯ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಮನೆಯ ಒಳಗಡೆ ಇರುವಂತಹ ಕೆಲಸಗಳನ್ನು ಇವತ್ತು ಹೆಚ್ಚಾಗಿ ಮಾಡ್ತೀರಿ. ಸಿಂಹ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಹಿಂದಿನ 2-3 ದಿನಗಳಲ್ಲಿ ಇದ್ದಂತಹ ತೊಂದರೆಯಿಂದ ಇಂದು ಸ್ವಲ್ಪ ನಿರಾಳ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಹಾಗೂ ಇಂದು ನಿಮ್ಮ ಪ್ರೀತಿ ಪಾತ್ರರೊಡನೆ ವೈಮನಸ್ಯ ಇತ್ಯಾದಿಗಳನ್ನು ಕಟ್ಕೋಬೇಕಾಗಿ ಬರಬಹುದು. ತುಲಾ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಧನಲಾಭ. ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಯಶಸ್ಸು ಪ್ರಾಪ್ತಿಯಾಗುವಂತಹ ದಿವಸ. ಧನು ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಆದರೆ ಭಗವಂತನ ಆಶೀರ್ವಾದ ಅವಶ್ಯಕ. ಹೀಗಾಗಿ ಇದು ಹಿರಿಯರ ಸೇವೆ ಅವಶ್ಯಕ. ಮಕರ ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳಲ್ಲಿ ಯಾವುದರಲ್ಲೂ ಇವತ್ತು ನಿಮಗೆ ಮನಸ್ಸಿರೋದಿಲ್ಲ ಹಾಗೂ ಜಯ ಆಗೋದಿಲ್ಲ. ಹೀಗಾಗಿ ಸುಮ್ಮನಿರೋದು ಒಳ್ಳೆಯದು. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ದಾಂಪತ್ಯದಲ್ಲಿ ನೆಮ್ಮದಿ, ಮಿತ್ರತ್ವಗಳಲ್ಲಿ ಯಶಸ್ಸು. ಮೀನರಾಶಿಯವರಿಗೆ ಶತ್ರುನಾಶ, ಶತ್ರು ಧ್ವಂಸ, ಮನಸ್ಸಿಗೆ ನೆಮ್ಮದಿ ಹಾಗೂ ಇದು ಆರೋಗ್ಯದಲ್ಲೂ ಕೂಡ ಸುಧಾರಣೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನು ಮಾಡೋದರಿಂದ ಮನಸ್ಸಿಗೆ ಹೆಚ್ಚಿನ ನೆಮ್ಮದಿ ಮತ್ತು ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ಜಯ.